ಇವತ್ತು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿಯ ಸಂಭ್ರಮ ಮೇಳೈಸಿತ್ತು. ಬೆಂಗಳೂರಿನಲ್ಲಿ ಗವಿ ಗಂಗಾಧರೇಶ್ವರರಿಗೆ ಸೂರ್ಯಾಭಿಷೇಕ ಆಗಲಿಲ್ಲ. ಇದನ್ನು ಬಿಟ್ಟರೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನವಾಗಿ ಭಕ್ತರು ಪುನೀತರಾದರು. ಮಹಾಕುಂಭಮೇಳದಲ್ಲಿ ಕೋಟಿ ಕೋಟಿ ಜನ ಪವಿತ್ರ ಸ್ನಾನ ಮಾಡಿದರು. ಇನ್ನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಸಂಭ್ರಮ ಕೂಡ ಬಹಳ ಜೋರಾಗಿ ಸಾಗಿದೆ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ವರ್ಷದ ಮೊದಲ ಹಬ್ಬವಾಗಿರೋ ಸುಗ್ಗಿ ಹಬ್ಬ ಎಲ್ಲೆಡೆ ಕಳೆಗಟ್ಟಿದೆ. ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಯಿತು. ಅಯ್ಯಪ್ಪನಿಗೆ ಒಡವೆಗಳನ್ನು ತೊಡಿಸಿ ಶೃಂಗಾರ ಮಾಡಲಾಗಿತ್ತು. ಆಮೇಲೆ ಗರುಡ ಪ್ರದಕ್ಷಿಣೆಯೂ ಆಯಿತು. ಸಂಪ್ರದಾಯದಂತೆ ಪೊನ್ನಂಬಲಮೇಡು ಬೆಟ್ಟದಲ್ಲಿ ಮಕರ ಸಂಕ್ರಮಣ ಜ್ಯೋತಿ ಬೆಳಗಿತ್ತು. ದೇಶದ ಮೂಲೆ ಮೂಲೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ಅಯ್ಯಪ್ಪನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುತ್ತೆ. ಆದರೆ ಈ ವರ್ಷ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ. ಬೆಂಗಳೂರಲ್ಲಿ ಮೋಡಗಳ ಮಧ್ಯೆ ಸೂರ್ಯ ಮರೆಯಾಗಿ ಹೋದ. ಇದರಿಂದ ಅದ್ಭುತವಾದ ದಿವ್ಯ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದ ಭಕ್ತರಿಗೆ ನಿರಾಸೆಯಾಯಿತು. ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದರ ಮೇಲೆ ನಾವು ಕೌಂಟ್ ಮಾಡ್ತೀವಿ. ಯಾಕಂದ್ರೆ ನನಗೆ ಕಾಣಿಸ್ತಿಲ್ವಲ್ಲ, ಎಲ್ಲರಿಗೂ ಯಾರಿಗೂ ಕಾಣಿಸ್ತಿದ್ದ ವಿಷಯ. ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಶತಮಾನದ ಮಹಾ ಕುಂಭಮೇಳ ನಡೆಯುತ್ತಿದೆ. ಧಾರ್ಮಿಕ ನೆಲದಲ್ಲಿ ನಾಗಾ ಸಾಧುಗಳ ಸಮಾಗಮವಾಗಿದ್ದು, ಎರಡನೇ ದಿನವಾದ ಇಂದು 1.5 ಕೋಟಿಗೂ ಅಧಿಕ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಎಲ್ಲಾ ಕಡೆಯೂ ಹರ ಹರ ಮಹದೇವ ಜೈಕಾರ ಮೇಳೈಸಿತ್ತು. ಸುಮಾರು 15 ಲಕ್ಷ ವಿದೇಶಿ ಭಕ್ತರು ಮೇಳದಲ್ಲಿ ಭಾಗಿಯಾಗಿದ್ರು. ತಮಿಳುನಾಡಿನಲ್ಲಿ ಪೊಂಗಲ್ ಜಲ್ಲಿಕಟ್ಟು ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಧುರೈ ಜಿಲ್ಲೆಯ ಅವನಿಯಾಪುರಂನಲ್ಲಿ ಜಲ್ಲಿಕಟ್ಟು ಸ್ಪರ್ಧೆ ನಡೆದಿದೆ. ಅಖಾಡದಲ್ಲಿ 1100 ಹೋರಿಗಳು ಮತ್ತು 900 ಮಂದಿ ಪೈಲ್ವಾನರು ಭಾಗವಹಿಸಿದ್ರು. ಹೋರಿಗಳನ್ನು ಹಿಡಿದು ಕಟ್ಟಿ ಹಾಕಿದ ವೀರರಿಗೆ 8 ಲಕ್ಷ ಮೌಲ್ಯದ ಕಾರು ಸೇರಿದಂತೆ 10 ಬಹುಮಾನಗಳು ಸಿಕ್ತು. ಇತ್ತ ಕೊಪ್ಪಳದಲ್ಲಿ ನಡೆಯುತ್ತಿರೋ ಗವಿಸಿದ್ದೇಶ್ವರ ಜಾತ್ರೆ ವೈಭವದಿಂದ ಜರುಗುತ್ತಿದೆ. ಗವಿ ಮಠದ ತೆಪ್ಪೋತ್ಸವ, ಗಂಗಾರತಿ ಭಕ್ತರನ್ನ ಆಕರ್ಷಿಸಿತು. ಕಿತ್ತೂರು ಚೆನ್ನಮ್ಮ ವೃತ್ತದಿಂದ 7 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದಿದ್ರು. ಬಸವಣ್ಣನವರ ಐಕ್ಯ ಸ್ಥಳದ ಬಳಿ ಪುಣ್ಯ ಸ್ನಾನ ಮಾಡಿದ ಭಕ್ತರು ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಜಾತ್ರಾ ಮಹೋತ್ಸವ ವೈಭವದಿಂದ ಜರುಗಿತು. ಶ್ರೀ ಚೌಡೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಮೂಹವೇ ಹರಿದು ಬಂದಿತ್ತು. ಪ್ರಧಾನಿ ಮೋದಿ ಅವರು ಕೂಡ ಸಂಕ್ರಾಂತಿ ಮತ್ತು ಪೊಂಗಲ್ ಆಚರಣೆಯಲ್ಲಿ ಪಾಲ್ಗೊಂಡರು. ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಅವರ ನಿವಾಸದಲ್ಲಿ ಹಬ್ಬದಲ್ಲಿ ಗೋವಿಗೆ ಬಾಳೆಹಣ್ಣು ತಿನ್ನಿಸುವ ಮೂಲಕ ಸಂಭ್ರಮಿಸಿದರು. ಎಕ್ಸ್ನಲ್ಲಿ ಸಡಗರದ ಬಗ್ಗೆ ಪೋಸ್ಟ್ ಮಾಡಿ ಸಂಭ್ರಮ ಹಂಚಿಕೊಂಡರು. ಈಶ್ವರಾಯ ತೈಲಧಾರಾಂ ಸಮರ್ಪಯಾಮಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಮಕರ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಗುಜರಾತ್ನ ಅಹಮದಾಬಾದ್ನಲ್ಲಿ ಅಮಿತ್ ಶಾ ಗಾಳಿಪಟ ಹಾರಿಸಿದ್ರು. ಕಟ್ಟಡವೊಂದರ ಟೆರೇಸ್ನಿಂದ ಗಾಳಿಪಟ ಹಾರಿಸುವ ಮೂಲಕ ಆಚರಣೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.